ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೌರಿ ಗಣೇಶ ಹಬ್ಬಕ್ಕೆ ನಮ್ಮನೆಯ ಪುಟ್ಟ ಗೌರಿ ಸಿಯಾ ಪಿಂಕ್ ಕಲರ್ ಫ್ರಾಕ್ ಹಾಕ್ಕೊಂಡು ಈ ಥರ ರೆಡಿಯಾಗಿದ್ಲು. ಈ ವರ್ಷದ ಹಬ್ಬ ನಮಗೆ ತುಂಬ ಸ್ಪೆಷಲ್. ಯಾಕೆಂದರೆ ನಮ್ಮ ಮನೇಲಿ ಕೂಡ ಪುಟ್ಟ ಗೌರಿ ಇಂಡಿಯಾಗೆ ವಾಪಸ್ ಬಂದಿದ್ದಾಳೆ. ಲಂಡನ್ನಲ್ಲೇ ಇದ್ದರೂ ಕೂಡ ಸಿಯಾಗೆ ಇಂಡಿಯನ್ ಕಲ್ಚರ್, ಇಂಡಿಯನ್ ರಿಚುವಲ್ಸ್ ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ವರ್ಷ ಇಂಡಿಯಾದಲ್ಲಿ ಬಂದಿರೋದು ನಮಗೆಲ್ರಿಗೂ ಭಾಳ ಖುಷಿ. ಹಬ್ಬಕ್ಕೆ ಇವರೆಲ್ಲ ಹಬ್ಬಕ್ಕೆ ನಮ್ಮ ಮನೇಲಿದ್ದರೆ ನಮಗೆ ಹಬ್ಬ ಮಾಡೋದಕ್ಕೆ ಇನ್ನೂ ನೆಕ್ಸ್ಟ್ ಲೆವೆಲ್ ಸಂತೋಷ ಇರುತ್ತೆ, ಉತ್ಸಾಹ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ನಾನು ಪಾಟ್ರಿ ಟೌನಿಗೆ ಹೋಗಿದ್ದೆ ಅಲ್ವಾ, ಒಂದು ವ್ಲಾಗ್ ಮಾಡಿದ್ನಲ್ಲ, ಆ ಪಾಟ್ರಿ ಟೌನಿಂದ ನಾನು ಈ ಪುಟ್ಟದಾದ ಮುದ್ದಾದ ಗೌರಿ ತೊಗೊಂಡು ಬಂದೆ ಸಿಯಾಗೋಸ್ಕರ ಅಂತ. ಆ್ಯಂಡ್ ಗಣೇಶ ಕೂಡ ತೊಗೊಂಡು ಬಂದೆ. ಸೊ ಸಿಯಾ ಮೊದಲನೇ ಸರಿ ಗೌರಿ ಮುಟ್ಟಿದಾಗ ಅವಳ ರಿಯಾಕ್ಷನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಹೀಗಿತ್ತು. ಆ್ಯಂಡ್ ಗೌರಿಗೆಲ್ಲ ಕುಂಕುಮ ಹಚ್ಚೋದು, ಅವಳ ತುಂಟತನ ಅದನ್ನೆಲ್ಲ ತೋರಿಸ್ತಾ ಇದ್ಲು. ಆ್ಯಂಡ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಒಟ್ಟಿನಲ್ಲಿ ಈ ವ್ಲಾಗಲ್ಲಿ ನಮ್ಮ ಹಬ್ಬ ಹೇಗಿತ್ತು, ಆ್ಯಂಡ್ ಸಿಯಾ ಬರ್ತ್ಡೇ ಕೂಡ ಹಬ್ಬದ ಆಸುಪಾಸು ದಿನಗಳಲ್ಲಿ ಬಂದಿರೋದ್ರಿಂದ ಆ್ಯಂಡ್ ನಾವು ಕೂಡ ದೇವರ ದರ್ಶನಕ್ಕೆ ಅಂತ ಕೆಲವು ಜಾಗಗಳಿಗೆ ಹೋದ್ವಿ. ಅದೆಲ್ಲ ಕೂಡ ಈ ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಬ್ಬಕ್ಕೆ ಹೋಳಿಗೆ ಇಲ್ಲ ಅಂದರೆ ಹಬ್ಬ ಅಂತಲೇ ಅನಿಸೋದಿಲ್ಲ. ಸೊ ಹೋಳಿಗೆ ಮಾಡಿದ್ವಿ. ಆ್ಯಂಡ್ ನುಚ್ಚಿನುಂಡೆ, ಹೋಳಿಗೆ, ಚಿತ್ರಾನ್ನ, ಅನ್ನ ಸಾರು, ಮತ್ತು ರಾತ್ರಿಗೆ ಮತ್ತು ಕಡಲೆಕಾಳು ಪಲ್ಯ ಎಲ್ಲ ಮಾಡಿದ್ವಿ. ಆ್ಯಂಡ್ ನನಗೆ ಮತ್ತು ಶೀತು ಅಕ್ಕ ಆ್ಯಂಡ್ ನಮ್ಮ ಪುಟಾಣಿ ಸಿಯಾಗೆ ಕುಂಕುಮ ಅರಿಶಿನ ಕೊಟ್ಟರು. ಆ್ಯಂಡ್ ಹಬ್ಬದ ಸಲುವಾಗಿ ನಮ್ಮ ಹೆಣ್ಮಕ್ಳಿಗೆ ನಮ್ಮನೆ ಕಡೆಯಿಂದ ದುಡ್ಡು ಕೂಡ ಕೊಟ್ಟರು. ಸಂತೋಷಪಟ್ವಿ ನಾನು, ಶೀತು ಅಕ್ಕ. ಆ್ಯಂಡ್ ಮರುದಿನ ಗಣೇಶ ಪೂಜೆ ಇತ್ತು. ಗಣೇಶ ಪೂಜೆನೂ ಕೂಡ ಮುಗಿಸ್ಕೊಂಡು ನಾವು ಹೇಳಿದ್ವಲ್ಲ ದೇವಸ್ಥಾನಗಳಿಗೆ ಹೊರಟ್ವಿ ಅಂತ, ಆ ಜರ್ನಿನ ಶುರು ಮಾಡಿದ್ವಿ. ಆ್ಯಂಡ್ ಗಣೇಶ ಹಬ್ಬಕ್ಕೆ ಅಂತ ಈ ಕಡುಬು, ಮೋದಕ ಇದೆಲ್ಲ ಕೂಡ ಮಾಡಿಸಿದ್ರು ನಾಗೇಂದ್ರ ಅಂಕಲ್ ಅವರು. ಸೊ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ತಿಂಡಿಗೆ ಅಂತ ಬ್ರೇಕ್ ಕೊಟ್ವಿ ಪಾಕಶಾಲಾನಲ್ಲಿ. ಅಲ್ಲಿ ಇಷ್ಟು ಬ್ಯೂಟಿಫುಲ್ಲಾಗಿ ಗಣೇಶ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಹಬ್ಬಗಳನ್ನ ನಮ್ಮ ಕರ್ನಾಟಕದ ಹೋಟೆಲ್ನವರು ಕೂಡ ಇಷ್ಟು ಅದ್ಧೂರಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿ ತುಂಬಾ ಖುಷಿ ಆಯಿತು.
ಹಾಗೆ ಜರ್ನಿ ಮಾಡಿಕೊಂಡು ಬಂದ್ವಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಆ್ಯಂಡ್ ನಾನು ಬಂದ ತಕ್ಷಣ ಒಂದು ಬಿಸಿ ಬಿಸಿ ಕಾಫಿ ಕುಡಿದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾನು ಸಿಯಾ ಶೀತೋಕ ಎಲ್ಲ ಹಾಗೆ ನೈಟ್ ರೋಮಿಂಗ್ ಮಾಡಿದ್ವಿ. ಅದಾದಮೇಲೆ ಊಟ ಮಾಡಿದ್ವಿ ಆ್ಯಂಡ್ ಒಂದು ಒಳ್ಳೆ ರೂಮ್ ಕೂಡ ಬುಕ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಬೆಳಗ್ಗೆ ಎದ್ದು ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಯಾಕಂದರೆ ಅವತ್ತು ಸಿಯಾ ಬರ್ತ್ಡೇ ಇತ್ತು, ಹಾಗಾಗಿ ದೇವರ ದರ್ಶನ ಮಾಡೋಕ್ಕೆ ಅಂತ ಎಲ್ಲ ಹೊರಟ್ವಿ. ಅಲ್ಲೇ ಇದ್ದಿದ್ದು ಆದಿಶೇಷ ಟೆಂಪಲ್ಗೂ ಹೋಗಿ ನಮ್ಮ ಟ್ರಿಪ್ಪನ್ನು ಮುಗಿಸ್ಕೊಂಡು ಹಾಗೆ ಬರ್ತಾ ಧರ್ಮಸ್ಥಳ ಮತ್ತು ಸೌತಡ್ಕ ಎಲ್ಲನೂ ನೋಡಿಕೊಂಡು ಬಂದ್ವಿ. ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮನೆಗೆ ಬಂದಮೇಲೆ ಗಣೇಶ ವಿಸರ್ಜನೆ ಮಾಡಬೇಕಿತ್ತು. Who selected this? Me and You. we. Very nice. Very nice. Cake cut ಮಾಡಿ ಸರಿ ಇರಬೇಕು ಟೇಬಲ್ ಯಾಕೋ ಹಾಗೆ ಹೋಯ್ತು. ಇದೇನ್ ತೂತ್ ಬಿಡು. ಏ ಇದು ಯಾಕೆ ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಬಂದು ಕಮಾಂಡ್ ಡಾರ್ಲಿಂಗ್ ವಾಲ್ಕೆನೋ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. Happy birthday to
Happy birthday to you. Happy birthday, dear Sia. Happy birthday to you. Yay! ಬಾಳು ಅಲ್ಲಿದ್ದು 100 ವರ್ಷ ನಮ್ಮ ಪುಟ್ಟಕ್ಕ. God bless you, my dear. Thank you. 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 High five. Sorry. High five. High five. High five. Okay, sorry. ಅದು ಕ್ಯಾಪ್ಚರ್ ಅರುಣ ಅತ್ತೆ ಎಳವಿದರು. ದೊಡ್ಡ ಏನು ಅಮ್ಮಮ್ಮ ನಂಬಟ್ಟು ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಹೀಗೆ ಹೋಗಂಗೆ ಅಲ್ಲ ನೋಡಿದ್ರಲ್ಲ ನಮ್ಮ ಮನೆಯ ಈ ವರ್ಷದ ಹಬ್ಬ ಹೇಗಾಯಿತು ಆ್ಯಂಡ್ ಸಿಯಾ ಮೊದಲನೇ ವರ್ಷದ ಬರ್ತ್ಡೇ ಕೂಡ ಹೇಗಾಯಿತು ಅಂತ. ಆ್ಯಕ್ಚುಲ್ ಬರ್ತ್ಡೇ ಸಿಯಾ ಅಜ್ಜಿ ತಾತ ಮನೆ ಅಂದರೆ ಪೆಟರ್ನಲ್ ಗ್ರ್ಯಾಂಡ್ ಪೇರೆಂಟ್ಸ್ ಮನೆಯಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ದೇವಸ್ಥಾನಗಳ ಟ್ರಿಪ್ಪನ್ನು ಮಾಡೋದ್ರ ಮುಖಾಂತರ ಅವಳ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಆರತಿ ಮಾಡಿ ನಮ್ಮ ಹಬ್ಬ ಮತ್ತು ಸಿಯಾ ಬರ್ತ್ಡೇ ಎರಡನ್ನೂ ಕೂಡ ಮುಗಿಸಿದ್ವಿ. ಹೋಪ್ಫುಲಿ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.